ಧೂಪವನ್ನು ತಂದಿದ್ದರೆ, ಊದುಕಡ್ಡಿ ತಂದಿದ್ದರೆ ಅದನ್ನು ಅಂಟಿಸಿ. ಕದಂಬವನ ಪ್ರಿಯ ಹಿಮಗಿರಿ ನಿಲಯೇ ಕನಕವಲ್ಲರಿ ಧಾರಿಣಿ ಲೋಕೋದ್ಧಾರಿಣಿ ಭವಭಯಹಾರಿಣಿ ಕಾತ್ಯಾಯನಿ ಜಯ ದುರ್ಗಾಂಬೆ. ಕದಂಬವನ ಪ್ರಿಯ ಹಿಮಗಿರಿ ನಿಲಯೇ ಕನಕವಲ್ಲರಿ ಧಾರಿಣಿ. ಧೂಪ ಆದ ನಂತರ ನೈವೇದ್ಯಕ್ಕಾಗಿ ಏನೆಲ್ಲ ತಂದಿದ್ದೀರೋ, ಹಣ್ಣು ಹಂಪಲು ಸಕ್ಕರೆ ಖರ್ಜೂರ ಬಾದಾಮಿ ದ್ರಾಕ್ಷಿ ಏನಿದ್ರೆ ಅದನ್ನ ನೈವೇದ್ಯ ಮಾಡಿ. ಹಾಗೆ ಎಲೆ ಅಡಿಕೆ ಇದ್ರೆ ಅದನ್ನು ಸಹಿತ ಭಗವಂತನಿಗೆ ತಾಯಿಗೆ ತೋರಿಸಿ. ಎಲೆ ಅಡಿಕೆ ಈಗ ಪೂಜೆ ಮಾಡಿಕೊಂಡಿರ್ತಕ್ಕಂತಹ ತಟ್ಟೆ, ಅರಿಶಿನ ಕುಂಕುಮ ಹೂವು ಅದು ಹಾಗೆ ಇರಲಿ. ದೀಪದ ಆರತಿ, ಮಂಗಳಾರತಿಗೆ ಪ್ರತ್ಯೇಕವಾದಂತಹ ಆರತಿ ಇದ್ರೆ ಆರತಿ ಮಾಡಬಹುದು. ಧಾರ್ಮಿಕವಾದಂತಹ ರೀತಿ, ಧಾರ್ಮಿಕದಲ್ಲಿ ಹೇಗಿದೆಯೋ ಅದೇ ಪ್ರಕಾರ ವಸ್ತ್ರಾಲಂಕಾರ ಆಗಬೇಕು. ಪ್ರತಿಯೊಬ್ಬರು ಪಂಚೆ ಶಲ್ಯನೇ ಹಾಕೋಬೇಕು. ನಮ್ಮ ಹಿಂದೂ ಸನಾತನ ಧರ್ಮವನ್ನು ನಾವೇ ಉಳಿಸಬೇಕು, ಅನ್ಯರಿಂದ ಉಳಿಸ್ತಕ್ಕಂಥದ್ದಲ್ಲ. ಹೆಣ್ಣು ಮಕ್ಕಳು ಎಷ್ಟು ಲಕ್ಷಣವಾಗಿ ಮೈತುಂಬ ಬಟ್ಟೆ ಹಾಕ್ಕೊಂಬಂದಿದ್ದಾರೋ, ಎಷ್ಟು ಲಕ್ಷಣವಾಗಿ ಇವತ್ತಿನ ದಿವಸ ನಮ್ಮ ಮುಂದೆ ಕೂತಿದ್ದಾರೋ, ಅದೇ ಪ್ರಕಾರ ಸಂಪ್ರದಾಯವಾದಂತಹ ಉಡುಗೆ ತೊಡುಗೆಗಳನ್ನು ಉಟ್ಟೇ ನಾವು ಈ ಕಾರ್ಯಕ್ರಮದಲ್ಲಿ ಇರಬೇಕು. ಅದೇ ಧರ್ಮ. सर्वसिद्धि स्वरूपिणी गायत्री सावित्री सरस्वती जगदीश्वरी जय दुर्गांबे. श्रीकरि शंकरी ईश्वरी धीश्वरी सर्वसिद्धि स्वरूपिणी गायत्री सावित्री सरस्वती जगदीश्वरी जय दुर्गांबे. सहस्रकोटि घनतेजो वर्ण विराजिते श्रीचक्रबिन्दु मध्यैकनिलये महासने जय दुर्गांबे. उद्यद्भानु सहस्रकोटि घनतेजो वर्ण विराजिते श्रीचक्रबिन्दु मध्यैकनिलये महासने जय दुर्गांबे. ಅದಾದ ಮೇಲೆ ಈ ಒಂದು ಕ್ಷೇತ್ರವನ್ನು ನಾನು ಕಂಡೆ. ಈ ಕ್ಷೇತ್ರ ಸುತ್ತ ಇರತಕ್ಕಂತಹ ಇಂತಹ ಒಂದು ರಮಣೀಯವಾದಂತಹ ಸ್ಥಳ, ಸದಾಕಾಲ ಮಂಜಿನಿಂದ ಕೂಡಿರ್ತಕ್ಕಂತಹ ಸ್ಥಳ. ಈಗೂ ಸಹಿತ ಪ್ರಕೃತಿ ನೋಡ್ತಾ ಇದ್ರೆ, ನಾನು ಬರಬೇಕಾದ ದಾರಿಯಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಹೇಳೋಣ ಅಂತಿದ್ದೆ, ಅವ್ರು ನಮ್ಮ ಕಾರ್ ಹತ್ತಲಿಲ್ಲ. ಇಲ್ಲೆಲ್ಲಾದ್ರೂ ಒಂದು ಅಂಗೈಯಾಗಲ ಜಾಗ ಕೊಡಿ, ಇಲ್ಲೇ ಇದ್ದು ಬಿಡ್ತೀನಿ ನಾನು ಅಂತ. ಅಂಗೈಯಾಗಲ ಜಾಗ ಸಾಕು ನನಗೆ, ನಾನು ನನ್ನ ಪರಿವಾರ ಇರಲಿಕ್ಕೆ. ಎಷ್ಟು ವಿಶೇಷವಾಗಿದೆ ಅಂದರೆ, ಆ ಮಾರ್ಗ ಮಧ್ಯದಲ್ಲಿ ಹಸಿರಿನಿಂದ ತುಂಬಿರ್ತಕ್ಕಂಥದ್ದು ನೋಡಿದ್ರೆ ಅಬ್ಬಾ ತೃಪ್ತಿ. ನಿಮ್ಮೂರಿನ ಪೌರೋಹಿತರು ಮಧ್ಯಾಹ್ನದ ಸಂಪೂರ್ಣವಾದಂತಹ ಒಳ್ಳೆಯ ಮಡಿ ಅಡಿಗೆ ಪ್ರಸಾದವನ್ನು ಬಡಿಸಿದ್ರು, ಹೊಟ್ಟೆ ತುಂಬಿತು. ಅದಾದ ಮೇಲೆ ನಮ್ಮ ಧನ್ಪಾಲ್ ಅವರು ಈ ಮಾರ್ಗದಲ್ಲಿ ಕರ್ಕೊಂಡು ಬಂದರು. ರಮಣೀಯವಾದಂತಹ ಸ್ಥಳ, ಕಣ್ಣುಗಳಿಗೆ ಆನಂದ ಸಿಕ್ತು. ಅಲ್ಲಿಂದ ಒಂದು ವಿಶೇಷವಾದ ಕ್ಷೇತ್ರ ಇದೆ, ಒಂದು ಪುಣ್ಯವಾದಂತಹ ಪುಣ್ಯಕ್ಷೇತ್ರ ಇದೆ, ಪುಟ್ಟದಾದಂತಹ ಒಂದು ಆಲಯ ಇದೆ, ಇದನ್ನು ದರ್ಶನ ಮಾಡೋಣ ಅಂತ ಹೇಳಿದ್ರು. ಇಂಥದ್ದೇ ಆಲಯ ಅಂತ ನನಗೆ ಹೇಳಿಲ್ಲ. ಆದರೆ ಇಲ್ಲಿ ಒಳಗೆ ಬಂದ ಮೇಲೆ ಗೊತ್ತಾಯಿತು, ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ಮಾತಾಡುವಂಥ ಸ್ವಾಮಿ ಇಲ್ಲಿ ಕೂತಿದ್ದಾನೆ. ಸುಮಾರು 2000 ವರ್ಷಗಳ ಇತಿಹಾಸ ಇರತಕ್ಕಂಥ ಇಂತಹ ಒಂದು ಆಲಯ ಇಲ್ಲಿವರೆಗೂ ಇನ್ನೂ ಹೀಗೆ ಇದೆ. ಇದು ಅಂದರೆ ನಮ್ಮ ಹಿಂದೂಗಳಿಗೆಲ್ಲೋ ಒಂಥರ ಅವಮಾನ ಅನ್ಸುತ್ತಿದ್ದು. ಇವತ್ತಿನ ದಿವಸ ಎಂತೆಂಥ ದೇವಾಲಯಗಳಿದೆ, ಹೊಸದಾಗಿ ಕಟ್ಟಬೇಕಾಗಿರ್ತಕ್ಕಂಥ ಕಟ್ತಾ ಇರ್ತಕ್ಕಂಥ ದೇವಾಲಯಗಳನ್ನು ನೋಡಿದ್ರೆ
ಅದಕ್ಕಿಂತ ಮುಂಚಿತವಾಗಿ ಇಂತಹ ದೇವಾಲಯಗಳ ಅಭಿವೃದ್ಧಿ ಆಗಬೇಕಾಗಿದೆ. ಒಳಗಿರ್ತಕ್ಕಂಥ ಸ್ವಾಮಿಗೆ ಅಭಿಷೇಕ ಮಾಡಿ, ಸ್ವಾಮಿ ಕಾಪಾಡಪ್ಪ, ಲೋಕ ಕಲ್ಯಾಣಾರ್ಥವಾಗಬೇಕು, ರೈತ ಬಾಂಧವರು ಚೆನ್ನಾಗಿರಬೇಕು, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರು ಚೆನ್ನಾಗಿರಬೇಕು, ದೇಶ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧ ಕುಟುಂಬ ಚೆನ್ನಾಗಿರಬೇಕು ಅಂತ ನಾನು ಸಂಕಲ್ಪ ಮಾಡಿದಾಗ ಸ್ವಾಮಿ ಪ್ರಸಾದ ಕೊಟ್ಟಿದ್ದನ್ನು ನೀವು ಎಷ್ಟು ಜನ ನೋಡಿದ್ರೋ ಬಿಟ್ಟರು, ನನ್ನ ಕಣ್ಣುಗಳು ನೋಡ್ತು, ನನ್ನ ಕ್ಯಾಮ್ರಾ ಕಣ್ಣು ನೋಡ್ತು. ಅದಾದ ನಂತರ ಇವತ್ತಿನ ದಿವಸ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಈ ಕ್ಷೇತ್ರ ನಾಡಿನ ರಾಜ್ಯದದ್ದಕ್ಕೂ, ರಾಜ್ಯ ಹೊರ ರಾಜ್ಯಗಳಲ್ಲೂ ಸಹಿತ ಈ ಕ್ಷೇತ್ರದ ಮಹಿಮೆ ಆಚೆ ಕೊಟ್ಟಾಗಬೇಕು. ನೀನಿದೆಯಾ ಅಂದ್ರೆ ಇನ್ನೊಂದು ಪ್ರಸಾದ ಆಗಲಿ ಅಂತ ಗರ್ಭಗುಡಿಯಿಂದ, ನಾಟ್ಯರಂಗದಿಂದ ಹೊರಭಾಗದಲ್ಲಿ ನಿಂತು ಪ್ರಾರ್ಥನೆ ಮಾಡಿದೆ. ಅಲ್ಲೂ ಸ್ವಾಮಿ ಪ್ರಸಾದ ತೋರಿಸ್ದ. ನಂಬಿದ್ರೆ ಕೈ ಹಿಡಿತಾನೆ ಭಗವಂತ. ನಂಬಬೇಕು. ನಂಬಿಕೆ ಬಹಳ ಮುಖ್ಯವಾದಂತಹದ್ದು. ಅಂಬಾ ಅಂತ ಅಲ್ಲಿ ಮರು ಕಿರಿಸ್ತಾ ಇದೆ. ಅವರ ತಾಯಿಗಾಗಿ ಆತುರಿತಾ ಇದೆ. ಆ ಅಂಬಾ ಅನ್ನೋ ಪದ ಕೇಳಿದ್ರೆ ಆ ತಾಯಿ ಎಲ್ಲಿದ್ರು ಸಹಿತ ತನ್ನ ಮಗು ಕೂಗ್ತಾ ಇದೆ ಅಂತೇಳಿ ಓಡಿ ಬರುತ್ತೆ. ಹಾಗೆ ನಮ್ಮ ಹಸಿವನ್ನ ತಂದು ನಾವು ಇಲ್ಲಿಟ್ಟಾಗ ಭಗವಂತ ನಮಗೆ ಊಟವನ್ನು ಬಡಿಸ್ತಾನೆ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ತೋರಿಸ್ತಾನೆ, ನಮ್ಮ ಬದುಕಿಗೆ ಒಂದು ಹೊಸ ಬದುಕನ್ನು ತಿರುವನ್ನು ತೋರಿಸ್ತಾನೆ. ದೇವಸ್ಥಾನಗಳು ಇತ್ತೀಚೆಗೆ ಸಾಕಷ್ಟು ನಡೀತಾ ಇದೆ, ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಸಾಕಷ್ಟು ದೇವಸ್ಥಾನಗಳು ಹೊಸದಾಗಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಪ್ರತಿಷ್ಠಾಪನೆ ಆದರೆ ಸಾಲದು, ದೇವಾಲಯದಲ್ಲಿ ಸಾನ್ನಿಧ್ಯ ಇರಬೇಕು. ಆದರೆ ಇಲ್ಲಿರ್ತಕ್ಕಂಥ ಕಾಳಭೈರೇಶ್ವರನಿಗೆ ನಾವು ನೀವು ಪೂಜೆ ಮಾಡಿದ್ರೆ ಬರ್ತಕ್ಕಂಥ ಸಾನ್ನಿಧ್ಯ ಅಲ್ಲ. ಈ ಸುಂದರವಾದಂತಹ, ರಮಣೀಯವಾದಂತಹ ಈ ಪ್ರಕೃತಿ ಮಧ್ಯದಲ್ಲಿರೋದ್ರಿಂದ ಈ ಪ್ರಕೃತಿಯಲ್ಲಿ ಉದ್ಭವಿಸ್ತಕ್ಕಂಥ ವನಸಿರಿಗಳಿದೆಯಲ್ಲ, ಆ ವನಸಿರಿಗಳು, ಆ ಗಿಡಮೂಲಿಕೆಗಳು ಈ ವಿಗ್ರಹದಲ್ಲಿ ಒಂದು ಚೈತನ್ಯ ತುಂಬುತ್ತಾ ಇದೆ. ಅಂತಹ ಒಂದು ಸಾನ್ನಿಧ್ಯ ಇದೆ ನೋಡಿ. ಈಗಷ್ಟೇ ಬೆಟ್ಟ ಕಾಣ್ತು, ಈಗ ಬೆಟ್ಟ ಇಲ್ಲ, ಎಲ್ಲ ಮೋಡದಲ್ಲೇ ಮುಚ್ಕೊಳ್ತು. ನಾವು ಈಗ ಎಲ್ಲಿದ್ದೀವಿ ಅಂದ್ರೆ ಆಕಾಶದಲ್ಲಿದ್ದೀವಿ. ನಾವು ಏನು ಅದೃಷ್ಟ ಮಾಡಿದ್ದೀರಿ ನೀವೆಲ್ಲ. ನಾವು ಬೆಂಗಳೂರಿನಿಂದ ಬಂದು ಈ ಸ್ಥಳ ನೋಡಿದ ತಕ್ಷಣ, ಹಬ್ಬ ನಾನು ಇವತ್ತು ಯಾಕೆ ಹೊರಡೋದಪ್ಪ, ಇವತ್ತು ರಾತ್ರಿ ಇಲ್ಲೇ ಎಲ್ಲ ಹಾಲ್ಟ್ ಆಗಿಬಿಡೋಣ, ಈ ಪರಿಸರದಲ್ಲಿ ಇರೋಣ. ಇಂತಹ ಗಾಳಿ ಬೆಳಕು ಎಲ್ಲಿ ಸಿಗಬೇಕು ನಮಗೆ? ಬೆಂಗಳೂರಿನಲ್ಲಿ ಆ ಪರಿಸರದಲ್ಲಿ ದಿನ ಬೆಳಗಾದರೆ ಡೀಸೆಲ್ ಹೋಗಿ ಕಿರ್ಚಾಟ, ಕೂಗಾಟ, ಸಮಸ್ಯೆಗಳ ಸೆರಮಾಲೆ, ಹಬ್ಬ ಸಾಕಾಗೋಗ್ಬಿಟ್ಟಿದೆ ಅಲ್ಲಿ. ಆದರೆ ಇಲ್ಲಿ ನಿರ್ಮಲವಾದ ಪ್ರದೇಶ. ಅದು ನೋಡದೆ ಅಲ್ಲೊಂದು ಇಲ್ಲೊಂದು ಮನೆ. ನಮ್ಮನೆ ಸಮಸ್ಯೆ, ಸಂಸಾರದ ಗುಟ್ಟು ವ್ಯಾಧಿರಿಟ್ಟು ಅಂತ ಹೇಳ್ತಾರೆ. ನಮ್ಮನೆ ಒಳಗೆ ಏನು ಕಿರಿಸ್ತಾ ಇದ್ದೀವಿ, ನಮ್ಮನೆಯಲ್ಲಿ ನಮ್ಮ ಯಜಮಾನರು ಏನು ಕಿರಿಸ್ತಾರೆ, ನನ್ನ ಮಕ್ಕಳು ಏನು ಕಿರಿಸ್ತಾರೆ, ನಾನು ನನ್ನ ಮಕ್ಕಳ ಮೇಲೆ, ನನ್ನ ಯಜಮಾನರ ಮೇಲೆ ಏನು ಕಿರಿಸ್ತಾ ಇದ್ದೀನಿ ಅನ್ನೋದು ಪಕ್ಕದ ಮನೆಗೆ ಕೇಳಿಸಲ್ಲ. ಎಲ್ಲಿಂದ ಕೇಳಿಸ್ಬೇಕು? 4 ಕಿಲೋಮೀಟರ್ 5 ಕಿಲೋಮೀಟರ್ ಒಂದು ಮನೆ ಅಲ್ವಾ? ಅದರಿಂದ ನನಗನ್ಸುತ್ತೆ ಈ ಭಾಗದ ಮಕ್ಕಳು ಸಹಿತ ಜ್ಞಾನವಂತರಾಗಿರಬೇಕು, ಬುದ್ಧಿವಂತರಾಗಿರಬೇಕು, ವಿದ್ಯಾವಂತರಾಗಿರಬೇಕು, ಸಂಸ್ಕಾರವಂತರಾಗಿರಬೇಕು. ಕಾರಣ ಇಂತಹ ಪರಿಸರದಲ್ಲಿ ವಾಸ ಮಾಡುವಂಥ ಭಾಗ್ಯ, ಪುಣ್ಯ ಸಿಕ್ಕಿದ್ದೆಲ್ಲ ನಿಮಗೆ. ಬಹುಶಃ ನಿಮ್ಮ 7 ಜನ್ಮದ ಪುಣ್ಯವೋ ಏನೋ. ಅಂತಹ ಒಂದು ಸಾನ್ನಿಧ್ಯದಲ್ಲಿ, ಕಾಳಭೈರೇಶ್ವರನ ಸಾನ್ನಿಧ್ಯದಲ್ಲಿ ನಾವು ಇವತ್ತಿದ್ದೇವೆ. ಈ ಒಂದು ಆಲಯ ಇವತ್ತು ಈ ಆಸ್ಥಾನದಲ್ಲಿ ಕೂತು ಹೇಳ್ತಾ ಇದ್ದೇನೆ, ಇನ್ನು ಸ್ವಲ್ಪ ದಿನದಲ್ಲೇ ತೀರ್ಥಕ್ಷೇತ್ರವಾಗಿ ಪ್ರತಿದಿನ ದೂರಾಭಾರದಿಂದ ಭಕ್ತಾದಿಗಳು ಇಲ್ಲಿಗೆ ಬಂದು ಅವರ ಮನೆ ದೇವರ ದರ್ಶನ ಮಾಡಿ ಇಲ್ಲಿರ್ತಕ್ಕಂಥ ಕಾಳಭೈರೇಶ್ವರನ ಅನುಗ್ರಹವನ್ನು ಪಡೀಲಿಕ್ಕೆ ಸಾಗರೋಪಾದಿಯಲ್ಲಿ ಜನ ಇಲ್ಲಿಗೆ ಆಗಮಿಸ್ತಾರೆ. ಅಂತಹ ಒಂದು ಕ್ಷೇತ್ರವಾಗಿ ಇಲ್ಲಿ ನಿರ್ಮಾಣವಾಗುತ್ತೆ, ಕ್ಷೇತ್ರ ಆಗುತ್ತೆ. ಇದಕ್ಕೆ ನಾವು ನೀವು ಸಹಿತ ಅದಕ್ಕೆ ಬಣ್ಣ ಹಚ್ಚಬೇಕಾದಿಲ್ಲ, ಮೆರುಗು ಕೊಡಬೇಕಾದಿಲ್ಲ, ಪಾಲಿಶ್ ಹಾಕಬೇಕಾದಿಲ್ಲ. ಆ ವಿಗ್ರಹದಲ್ಲಿ, ಈ ದೇವಸ್ಥಾನಕ್ಕೆ ಈ ಒಂದು ಪ್ರಕೃತಿ ಮಾತೆ ಅದಕ್ಕೆ ಸಹಕರಿಸ್ತಾಳೆ. ಪ್ರತಿಯೊಂದಕ್ಕೂ ಒಂದು ಕಾಲ ಬರಬೇಕು, ಪ್ರತಿಯೊಂದಕ್ಕೂ ಒಂದು ಸಮಯ ಅಂತ ಬರಬೇಕು. ಆ ಸಮಯ ಬಂದಾಗೆ ಅದು ಬೆಳಕಿಗೆ ಬರ್ತಕ್ಕಂಥದ್ದು. ಬಹುಶಃ ಈಗ ಕಾಳಭೈರೇಶ್ವರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಎಲ್ಲ ಗೌಡರ ಕುಟುಂಬದಲ್ಲೂ, ಎಲ್ಲ ಒಂದು ಮತಸ್ಥರಿಗೂ ಸಹಿತ ಇವತ್ತು ಯಾರ್ಯಾರ ಮನೆ ದೇವರಾಗಿ ಕಾಳಭೈರೇಶ್ವರನೇ ನಿಂತಿದ್ದಾನೋ ಅವರೆಲ್ಲರೂ ಸಹಿತ ಭಕ್ತರು ಯಥೇಚ್ಛವಾಗಿ ಬಂದು ದೇವಾಲಯದ ಅಭಿವೃದ್ಧಿ, ದೇವಾಲಯದ ನಮ್ಮ ಮನೆ, ನಾವು ಕೋಟಿಗಟ್ಟಲೆ ನಾವು ಸಂಪಾದನೆ ಮಾಡಿಟ್ಟರು ಸಹಿತ ನಾವೆಲ್ಲವನ್ನು ಬಿಟ್ಟು ಹೋಗೋರು. ಆದರೆ ನಮ್ಮ ಕೈಲಿ ಏನಾರು 1-2 ಕಾಸು ಇದ್ದಾಗ ಇಂತಹ ಒಂದು ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿದ್ರೆ ಇನ್ನು ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಅನ್ನದಾನ ಆಗಬೇಕು. ದೇವಾಲಯಕ್ಕೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು, ಯಾವೊಬ್ಬ ಭಕ್ತರು ಸಹಿತ ಉಪವಾಸ ಹೋಗಬಾರ್ದು. ನೀವಿಲ್ಲಿ ಏನು ಮೃಷ್ಟಾನ್ನ ಕೊಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ಆ ಕ್ಷಣಕ್ಕೆ ಇಷ್ಟು ಪ್ರಸಾದ ಏನು ಕೊಡ್ತೀರಿ ಅನ್ನೋದೇ ಬಹಳ ಮುಖ್ಯ. ಅಂತಹ ಪ್ರಸಾದ ಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಕುಮಾರಸ್ವಾಮಿಯವರಾಗಲಿ ಅಥವಾ ಧನಪಾಲಾಗಲಿ ಅಥವಾ ಈ ದೇವಾಲಯದ ಆಡಳಿತ ಮಂಡಳಿ ಆಗಲಿ ಅಥವಾ ಈ ಭಾಗದಲ್ಲಿ ಈ ಒಂದು ದೇವಾಲಯದ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗೆ ನಿಯೋಜನೆ ಮಾಡಿರ್ತಕ್ಕಂತಹ ಧರ್ಮದರ್ಶಿ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಹೆಚ್ಚೆಚ್ಚು ತೊಡಗಿಕೊಂಡು ಈ ಭಾಗದ ಸಾಂಬ ಸದಾಶಿವನ ಅನುಗ್ರಹವನ್ನು ಎಲ್ಲರಿಗೂ ಸಿಗಲಿ, ಎಲ್ಲರೂ ಸಹಿತ ಒಳ್ಳೆಯದಾಗಲಿ, ಎಲ್ಲರಿಗೂ ಯಥೇಚ್ಛವಾದಂತಹ ರೀತಿ ಭಗವತ್ ಸಂಕಲ್ಪ ಆಗಲಿ ಅಂತ ನಾನು ಭಗವಂತನ ಪ್ರಾರ್ಥಿಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನುಭವಂತು. ಒಳ್ಳೆಯದಾಗಲಿ.